ಸರ್ 2026-31ನೇ ಸಾಲಿಗೆ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನಮ್ಮ ತಂಡದ 11 ಜನ ಆಯ್ಕೆಯಾಗಿದ್ವಿ. ಅದರಲ್ಲಿ ನನ್ನನ್ನು ನಮ್ಮ ಎಲ್ಲ ತಂಡದ ಸದಸ್ಯರುಗಳು ಸಹ ಸೇರಿ ಮೊದಲನೇ ಅವಧಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಇಂದು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸನ್ಮಿತ್ರರ ಒಡಗೂಡಿ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದಂಥ ಹನುಮಯ್ಯನವರು ಹಾಗೂ ನಮ್ಮ ಮಾಗಡಿ ತಾಲೂಕು ಪ್ರಾಥಮಿಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಜಯರಾಮಣ್ಣ ಅವರು, ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ KP ರಂಗಸ್ವಾಮಯ್ಯನವರು ಹಾಗೂ ಕಾರ್ಯದರ್ಶಿಗಳಾದಂತಹ ರವೀಶ್ ಅವರು, ಪ್ರಕಾಶ್ ಅವರು, ಮಲ್ಲೂರು ಲೋಕೇಶ್ ಅವರು, ರಾಜ್ಯ ಪದಾಧಿಕಾರಿಯಾದಂತಹ ನರಸಿಂಹಮೂರ್ತಿ ಅವರು, ಇತರೆ ಎಲ್ಲ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, ಬೇರೆ ತಾಲೂಕಿನ ಎಲ್ಲರೂ ಸಹ ಆಗಮಿಸಿದರು. ಈ ನಮ್ಮ ತಂಡ ಇವತ್ತು ಏನಾದರೂ ಚುನಾವಣೆಯಲ್ಲಿ ಇಷ್ಟು ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಅಂದರೆ ನಮ್ಮ ನಾಯಕರುಗಳಾದಂತಹ KP ರಂಗಸ್ವಾಮಯ್ಯನವರಿರ್ಬೋದು, ಜಯರಾಮಣ್ಣವ್ರು ಇರ್ಬೋದು, ಮಲ್ಲೂರು ಲೋಕೇಶ್ ಅವರು ಇರ್ಬೋದು, ಪ್ರಕಾಶ್ ಅವರು ಇರ್ಬೋದು, ನರಸಿಂಹಮೂರ್ತಿ ಅವರು ಇರ್ಬೋದು, C ಬಸವರಾಜ್ ಸರ್ ಇರ್ಬೋದು, ಇವರೆಲ್ಲರ ಸಹಕಾರ ಮಾರ್ಗದರ್ಶನದಿಂದ ನಮ್ಮ ತಂಡ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದೆ. ಈ ಗೆಲುವನ್ನು ನಮ್ಮ ಶಿಕ್ಷಕರು ನಮಗೆ ಕೊಟ್ಟಿದ್ದಾರೆ. ನಾವು ಅವರ ಸೇವೆಯನ್ನು ಮಾಡೋದಕ್ಕೆ ಸದಾ ಸಿದ್ಧರಿದ್ದೇವೆ. ಜೊತೆಗೆ ಖಜಾಂಚಿಗಳಾದ ಚಿಗಂಗಮ್ಮ ಅವರು ಸಹ ನಮ್ಮ ಜೊತೆ ಇದ್ದಾರೆ, ಉಪಾಧ್ಯಕ್ಷರಾದ ಮಂಜುಳಾ ಅವರು, ಕವಿತಾ ಅವರು. ಅದೇ ರೀತಿ ಈ ಗೆಲುವಿಗೆ ಕಾರಣ ಆದಂಥ ಅವ್ರಿಗೆಲ್ಲ ಶಿಕ್ಷಕರಿಗೆ ನಮ್ಮದೇ ಆದಂಥ ಸೇವೆ ಮಾಡಬೇಕು ಅಂತ ನಾವಾದರೂ ಭಾವಿಸ್ಕೊಂಡಿದ್ದೀವಿ. ಆ ಸೇವೆ ಮಾಡೋದಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಭಾಳ ಮುಖ್ಯ ಆಗ್ತಾರೆ. ಈಗ ಹೊಸದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ರಾಜೇಗೌಡರು ಅಂತ ಆಗಮಿಸಿದ್ದಾರೆ. ಅವರು ಬಹಳ ಉತ್ತಮವಾದ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾಳ ಅಂದ್ಕೊಂಡು ಬಂದಿದ್ದಾರೆ. ನಮಗೆ ಸಹಕಾರವನ್ನು ನೀಡೋರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಸಹಕಾರದೊಂದಿಗೆ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತಿಳ್ಕೊಂಡು ನಾವಾದರೂ ಈ ರೀತಿ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಆ ಶಿಕ್ಷಕರ ಸೇವೆಯನ್ನು ಮಾಡೋದಕ್ಕೆ ಸದಾ ಸಿದ್ಧರಿದ್ದೇವೆ. ಜೊತೆಗೆ NPS ಇದ್ರ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ರಾಜ್ಯ ಸಂಘದ ಸಹಕಾರ ತಗೊಂಡು NPS ಹೋಗಲಾಡಿಸಬೇಕು. ಆ NPS ಹೋಗಲಾಡಿಸಿ OPS ಜಾರಿಗೆ ತರಬೇಕಾಗಿದೆ. ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತೇವೆ. ಜೊತೆಗೆ ನಮ್ಮ ಶಾಸಕರಾದ HC ಬಾಲಕೃಷ್ಣ ಸರ್ ಅವರ ಮಾರ್ಗದರ್ಶನ ಹೆಚ್ಚಾಗಿರುತ್ತೆ. ಅವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರವನ್ನು ಪಡೆದು ಗುರುಭವನ ಇತರೆ ಬೇಕಾದಂಥ ಇಲಾಖೆಗೆ ಬೇಕಾದಂಥ ಅನುಕೂಲತೆಗಳನ್ನು ಪಡ್ಕೊಂಡು ನಾವು ಈ ಸಂಘ ಸದೃಢವಾಗಿ ಕೆಲಸ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ, ಜೊತೆಗೆ ನಮ್ಮ ಈಗ ಬಂದಿರತಕ್ಕಂಥ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮೊನ್ನೆ ತಾಲೂಕಿಂದ 45 ಜನ ಶಿಕ್ಷಕರು ವರ್ಗಾವಣೆಗೊಂಡಿದ್ದರು. ಅವರ ಎಲ್ಲರ LPS ಒಂದೇ ಸರಿ ಏಕಕಾಲದಲ್ಲಿ ಕೊಡ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಂದಾಳತ್ವದಲ್ಲಿ ಮಾಡಿ ನಮ್ಮ ಸಂಘ, ನೌಕರ ಸಂಘ ಮತ್ತು ಶಿಕ್ಷಕರ ಸಂಘ ಎರಡೂ ಸಹ ಜೊತೆಗೂಡಿ ಈ ಎರಡೂ ಸಂಘಗಳು ಒಟ್ಟಾಗಿ 2009ರಲ್ಲಿ ಮಲ್ಲೂರು ಲೋಕೇಶ್ ಅವರು ಅಧ್ಯಕ್ಷ ಆಗಿದ್ದರು. ಆವಾಗ ನಮ್ಮ ಶಿಕ್ಷಕರ ಸಂಘ ಚುನಾವಣೆ ನಡೀತು. ಆವಾಗ ನಮ್ಮ ಚುನಾವಣೆಯಲ್ಲಿ ನಮ್ಮ ಸಂಘ ಗೆದ್ದು ನೌಕರ ಸಂಘ, ಶಿಕ್ಷಕರ ಸಂಘ ಒಟ್ಟಾಗಿದ್ದರು. ಈಗ 2ನೇ ಬಾರಿಗೆ 10 ವರ್ಷಗಳ ನಂತರ ನಮ್ಮ ಜಯರಾಮಣ್ಣವರು ನೌಕರರ ಸಂಘದ ಅಧ್ಯಕ್ಷ ಆದಮೇಲೆ ಅವರ ಮುಂದಾಳತ್ವದಲ್ಲಿ ಶಿಕ್ಷಕರ ಸಂಘನೂ ಸಹ ಗೆಲ್ಲಿಸ್ಕೊಂಡಿದ್ದಾರೆ. ಈಗ ಶಿಕ್ಷಕರ ಸಂಘ ಮತ್ತು ನೌಕರರ ಸಂಘ ಎರಡೂ ಒಟ್ಟಾಗಿರೋದ್ರಿಂದ ನಮಗೆ ಶಿಕ್ಷಕರ ಸೇವೆಯನ್ನು ಮಾಡೋದಕ್ಕೆ ಎರಡೂ ಸಂಘಗಳು ಅನುಕೂಲ ಆಗ್ತವೆ. ಜೊತೆಗೆ ಅವರು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲೇ ಶಿಕ್ಷಕರೇ ಆಗಿರೋದ್ರಿಂದ ನಮ್ಮ ಇಲಾಖೆಗೆ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಈ ಅಭೂತಪೂರ್ವ ಗೆಲುವನ್ನು ಕೊಟ್ಟಂಥ ನಮಗೆ ಈ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಾಲೂಕಿನ ಎಲ್ಲ ಗೌರವಾನ್ವಿತ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರಿಗೂ ಸಹ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತಾ, ಇಲಾಖೆಗೂ ಸಹ ಇಲಾಖೆಯ ಸಹಕಾರ ಭಾಳ ಮುಖ್ಯ. ಇಲಾಖೆಯ ಮುಖ್ಯಸ್ಥರು ಮತ್ತು ಎಲ್ಲರಿಗೂ DDP ಸಾಹೇಬರು ಸ್ವಾಮಿ ಸರ್ ಅವರು ಸಹ ನಮಗೆ ಭಾಳ ಸಹಕಾರ ನೀಡುತ್ತಿದ್ದಾರೆ. ಅವರೆಲ್ಲರಿಗೂ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಹ ಈ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. LPS OPS ಸಮಸ್ಯೆ ಇದ್ದಿಲ್ಲ ಸರ್, ಅದು ಯಾಕೆ ಬಗೆಹರಿಸ್ತೀವಿ ಸರ್? ಯಾಕೆ ಹೋರಾಟ ಏನಾದರೂ ರೂಪಿಸ್ತೀರ ಸರ್? ಅದು LPS OPS ಅಂತಕ್ಕಂಥದ್ದು ಈಗಿನ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಅದನ್ನು ಸೇರಿಸಿತ್ತು. ಅದನ್ನು ನಾವು ಜಾರಿಗೆ ತನ್ನಿ OPS ಅಂತ ಒತ್ತಡ ಮಾಡ್ತಾ ಇದ್ದೇವೆ. ಅವರು ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಆಗ್ಬೋದು ಅಂತ ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳ್ತಾ ಇದ್ದಾರೆ. ಷಡಕ್ಷರಿ ಸಾಹೇಬ್ರು ಇರ್ಬೋದು, ನುಗ್ಗಿ ಸಾಹೇಬ್ರು ಇರ್ಬೋದು, ಇಬ್ಬರೂ ಸಹ ಅದ್ರ ಬಗ್ಗೆನೇ ಹೋರಾಟ ಮಾಡ್ತಾ ಇದ್ದಾರೆ. NPS ಹೋಗಲಾಡಿಸ್ಬೇಕು ಅನ್ನೋದೇ ಆ ಎರಡೂ ಸಂಘಗಳ ಒಂದು ದೊಡ್ಡ ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹ ತಳಮಟ್ಟದಿಂದ ಸಹಕಾರವನ್ನು ಕೊಟ್ಟು ಮೊದಲನೇ ಆದ್ಯತೆ ನಮ್ಮದು ಅದೇ ಸರ್. 3 ಕೋಟಿ ನಮ್ಮಲ್ಲಿ ಒಂದು ಮೆಡಿಕಲ್ ಬಿಲ್ಲು ಬಾಕಿ ಉಳ್ಕೊಂಬಿಟ್ಟಿದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಆ ಮೆಡಿಕಲ್ ಬಿಲ್ಲನ್ನು ತರ್ತಕ್ಕಂಥದ್ದು ನಮ್ಮ ಈಗಿರ್ತಕ್ಕಂಥ ತಂಡ ಏನಿದೆ ನಮ್ಮ ಜವಾಬ್ದಾರಿ ಆಗಿದೆ. ನೌಕರ ಸಂಘದ ಜೊತೆ ಒಗ್ಗೂಡಿ ನಮ್ಮ ಈಗಿರ್ತಕ್ಕಂಥ ತಂಡದ ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಅದನ್ನು ಈಡೇರಿಸ್ತಕ್ಕಂಥ ಶಿಕ್ಷಕರಿಗೆ ಆ 3 ಕೋಟಿ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ ಅಂತ ಈ ಮೂಲಕ ತಮ್ಮ ಮೂಲಕ ಗಮನ ಬಯಸ್ತೀವಿ.
ಗುರುಭವನ ಏನು ಪೂರ್ಣಗೊಳಿಸ್ತಾರೆ ಸರ್? ಗುರುಭವನ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಶಾಸಕರು ನಮ್ಮನ್ನು ಒಂದು ಮನವಿ ಮಾಡವ್ರೆ, ಈ ನಿಮ್ಮ ಶಿಕ್ಷಕರುಗಳೆಲ್ಲ ಸೇರಿ ಸ್ವಲ್ಪ ನಿಮ್ಮ ಸಂಬಳದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಅನುದಾನವನ್ನು ಕೊಡಿ, ಆ ಗುರುಭವನವನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದರೆ ಅಲ್ಲಿ ಕೆಲಸ ನಡೀತಾ ಇದೆ. ನಮಗೂ ಶಾಸಕರು ಒತ್ತಡ ಮಾಡ್ತಾ ಇದೆ ಶಿಕ್ಷಕರ ಕಡೆಯಿಂದ ಕೊಡಲೇಬೇಕು ಅಂತ. ನಾವು ಅದನ್ನು ನಮ್ಮೆಲ್ಲ ಶಿಕ್ಷಕರ ಜೊತೆ ಮಾತಾಡಿ ಅವರೆಲ್ಲರ ವಿಶ್ವಾಸವನ್ನು ಪಡೆದು ಅದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸ್ಕೊಡುವಂಥ ಶಾಸಕರ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಧನ್ಯವಾದ. ನನ್ನ ಸ್ನೇಹಿತ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹುಶಃ ಬಹಳ ದಿನಗಳ ನಂತರ ನಮ್ಮ ಎರಡೂ ತಂಡಗಳು ಅಂದರೆ ಸರ್ಕಾರಿ ನೌಕರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದುಗೂಡಿ ಚುನಾವಣೆ ಎದುರಿಸಿ ಇವತ್ತು ಇದು ಎರಡೂ ತಂಡಗಳು ಇವತ್ತು ಜವಾಬ್ದಾರಿಯನ್ನು ಹೊಂದಿದ್ದೀವಿ. ಮುಂದಿನ ಜವಾಬ್ದಾರಿ ತುಂಬ ಹೆಚ್ಚಾಗಿದೆ. ಈಗ ಹೇಳಿದಾಗ ನಮ್ಮ ಸ್ನೇಹಿತರು ಹೇಳಿದಾಗೆ ನಮ್ಮಲ್ಲಿ ಮೆಡಿಕಲ್ ಅಲೋಯೆನ್ಸ್ ಆಗಿರ್ಬೋದು, NPS to OPS ಆಗಿರ್ಬೋದು, ಮತ್ತು ಇನ್ನಿತರ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಮೊನ್ನೆ ತಾನೇ ನಾವು ಈ ತಾಲೂಕಿನಲ್ಲಿ ಬಡ್ತಿ ಹೊಂದಿದ ಮುಖ್ಯ ಶಿಕ್ಷಕರು ಮತ್ತು ವರ್ಗಾವಣೆ ಆದಂಥ ಶಿಕ್ಷಕರಿಗೆ ಸಾಮೂಹಿಕವಾಗಿ LPC ಮತ್ತು SRಗಳನ್ನು ಕೊಡುವಂಥ ಕೆಲಸವನ್ನು DDPI ಮತ್ತು BO ಅವರ ಸಮ್ಮುಖದಲ್ಲಿ ಮಾಡಿದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಮುಂದಿನ ಜುಲೈನಲ್ಲಿ ನಾವು ಮಾಗಡಿ ತಾಲೂಕಿನಿಂದ ಸರ್ಕಾರಿ ನೌಕರ ಸಂಘ ಮತ್ತು ಇವರ ಸಹಯೋಗದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹಯೋಗದೊಂದಿಗೆ ಒಂದು ಸೇವಾರತ್ನ ಮತ್ತು ಮಕ್ಕಳಿಗೆ ಅತೀವವಾಗಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ಗೌರವಿಸುವಂಥ ಕೆಲಸವನ್ನು ಕೂಡ ಅವರು ಸಹಕಾರದೊಂದಿಗೆ ಮಾಡಿದ್ವಿ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷನಾಗಿ ಹೆಚ್ಚಿನ ಜವಾಬ್ದಾರಿ ಇತ್ತು. ಈ ಅರ್ಧ ಜವಾಬ್ದಾರಿಯನ್ನು ನನ್ನ ಮತ್ತೋರ್ವ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ವಹಿಸುವಂಥ ಕೆಲಸ ನಮ್ಮಲ್ಲೂ ಆಗಿದೆ. ತಾಲೂಕಿನಲ್ಲಿ ಇರುವಂಥ ಕಟ್ಟಕಡೆಯ ಶಿಕ್ಷಕನಿಗೂ ಕೂಡ ಶಿಕ್ಷಣಾಧಿಕಾರಿಗಳಿಂದ ತಲುಪುವಂಥ ಸವಲತ್ತುಗಳನ್ನು ಇವರ ತಂಡದೊಂದಿಗೆ ನಮ್ಮ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಕೆಲಸಗಳನ್ನು ಮಾಡ್ತೀವಿ. ನಮ್ಮೊಟ್ಟಿಗೆ ಮಾಜಿ ಅಧ್ಯಕ್ಷರಾದಂಥ ಪ್ರಕಾಶ್ ಅವರಿದ್ದಾರೆ, ಬಸವರಾಜ್ ಅವರಿದ್ದಾರೆ, ಹಾಗೆ ಹೆಗಲಿಗೆ ಕೊಟ್ಟು ದುಡಿಯುವಂಥ ಅನೇಕ ನಮ್ಮ ಸ್ನೇಹಿತರಿದ್ದಾರೆ. ಈಗ ಕಾರ್ಯದರ್ಶಿಗಳಾಗಿ ರವಿ ಅವ್ರನ್ನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಶ್ರೀನಿವಾಸ್ ಕೂಡ ಇದ್ದಾರೆ, ಅವರು ಮಾಜಿ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಶಿವಸಂದ್ರ, ಶಿವರಾಮು, ದೇವರಾಜು, ಹೀಗೆ ಅನೇಕ ತಂಡನೇ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಚುಕ್ಕಾಣಿ ಹಿಡಿಯುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡೋದಕ್ಕೆ ತಯಾರು ಮಾಡಿದ್ದೀವಿ. ಮಾತು ಕೊಟ್ಟಿದ್ದಾರೆ. ನಮ್ಮ KP ರಂಗಸ್ವಾಮಯ್ಯನವರು ಕೂಡ ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗ್ತಾರೆ. ಅದರಿಂದ ದಯಮಾಡಿ ನಿಮ್ಮ ಸಹಕಾರ ನಮ್ಮೊಟ್ಟಿಗೆ ಇರಲಿ, ನಾವು ನಿಮ್ಮ ಜೊತೆ ಇರ್ತೀವಿ. ಎಂಥ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಬದುಕು ಸರ್ಕಾರಿ ನೌಕರರ ಜೊತೆಗೆ ಅನ್ಯೋನ್ಯ ಬೆಸುಗೆ ಆಗಿರ್ತದೆ. ವಿಶೇಷವಾಗಿ ಶಿಕ್ಷಕರು ಕೂಡ ಗೌರವ ತರುವಂಥ ಕೆಲಸವನ್ನು ಮಾಡ್ತಾರೆ. ಅದು ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಸಾರ್ವಜನಿಕ ಮಕ್ಕಳಿಗೆ, ಕೂಲಿ ಕಾರ್ಮಿಕ ಶ್ರಮಿಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ನಿಮ್ಮ ಸಹಕಾರ ಇರಲಿ. ನಮ್ಮ ಮಾಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ HC ಬಾಲಕೃಷ್ಣರವರ ಮಾರ್ಗದರ್ಶನ ನಮಗೆ ಹೆಚ್ಚಿನ ಸಹಕಾರ ಕೂಡ ಇದೆ. ಅವರ ಸಹಕಾರದೊಂದಿಗೆ ಗುರುಭವನ ನಿರ್ಮಾಣ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಕ್ರೀಡಾಕೂಟ ಮಾಡಬೇಕು. ಆ ಜವಾಬ್ದಾರಿಯನ್ನು ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಡ್ತೀವಿ. ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋ ಕೆಲಸವನ್ನು ಮಾಡ್ತೀವಿ. ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಾರಿಗೂ ಕೂಡ ತೊಂದರೆ ಆಗದೆ ರೀತಿಯಲ್ಲಿ ಕೆಲಸವನ್ನು ಮಾಡುವ ಕೆಲಸ ನಮ್ಮ ತಂಡ ಹೆಚ್ಚಿಗೆ ಮಾಡ್ತದೆ. ಧನ್ಯವಾದಗಳು.